Praise the Lord. Greetings to you all in the name of our Lord and Savior Jesus Christ. Today's Bible verse, the Epistle of St. Paul to the Ephesians, chapter 6, verses 2 and 3. Respect your father and mother so that all may go well with you. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನಗಳು 2 ಮತ್ತು 3. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿರುವ 3ನೇ ಮಾತನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಒಬ್ಬ ಸಂಪೂರ್ಣವಾದ ಮನುಷ್ಯನನ್ನು ಅಥವಾ ತಂದೆ ತಾಯಿಗಳಿಗೆ ಗೌರವಿಸುವುದರಲ್ಲಿ ತಂದೆ ತಾಯಿಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ವಿಷಯದಲ್ಲಿ ಈತನು ಮಾದರಿಯಾಗಿರುವುದನ್ನು ನಾವು ನೋಡುತ್ತೇವೆ. ನಮ್ಮ ಕರ್ತನಾದ ಯೇಸು ಸ್ವಾಮಿ ದೇವರಿಗೂ ಮತ್ತು ಮನುಷ್ಯರಿಗೂ ಪ್ರಾಮಾಣಿಕನಾಗಿದ್ದನು. ತಾನು ಅಷ್ಟೊಂದು ವೇದನೆಯನ್ನು ಅನುಭವಿಸುತ್ತಾ ಇದ್ದರೂ ಕೂಡ ಇಲ್ಲಿ ತನ್ನ ತಾಯಿಯ ವಿಷಯದಲ್ಲಿ ಇರುವ ಜವಾಬ್ದಾರಿಯನ್ನು ಅವನು ಕಳೆದುಕೊಳ್ಳುತ್ತಾ ಇಲ್ಲ. ಆತನು ಎಲ್ಲರಿಗೂ ಮಾದರಿಯಾಗಿದ್ದಾನೆ ಪ್ರಿಯರೇ. ಮೋಶೆಯ ಮೂಲಕವಾಗಿ ದೇವರು ಕೊಟ್ಟಿರತಕ್ಕಂಥ ದಶಾಜ್ಞೆಗಳಲ್ಲಿ 5ನೆಯ ಆಜ್ಞೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ಹೇಳುವಂತಹ ಈ ಮಾತನ್ನು ಇಲ್ಲಿ ಯೇಸು ಕ್ರಿಸ್ತನು ಚಾಚು ತಪ್ಪದೆ ನಿರ್ವಹಿಸುತ್ತಾ ಇದ್ದಾರೆ. 2ನೇ ಆದಾಮನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ತಂದೆ ತಾಯಿಗಳಿಗೆ ವಿಧೇಯನಾಗಿದ್ದನು. ಯೇಸು ಸ್ವಾಮಿ 12 ವರ್ಷದವನಾಗಿರುವಾಗ ಯೆರೂಸಲೇಮಿನ ಜಾತ್ರೆಗೆ ಹೋದಾಗ ಅಲ್ಲಿ ಕಳೆದು ಹೋಗಿರುವಾಗ ತನ್ನ ತಂದೆ ತಾಯಿಗಳು ಬಹಳವಾಗಿ ಹುಡುಕುತ್ತಾರೆ ಮತ್ತು 3ನೇ ದಿನದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡು ಎಲ್ಲರೂ ಮನೆಗೆ ಹಿಂತಿರುಗಿದ ಮೇಲೆ ಲೂಕ 2:50ನೇ ವಚನದಲ್ಲಿ ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು, ಯೇಸು ಸ್ವಾಮಿ ತನ್ನ ತಂದೆ ತಾಯಿಗಳಿಗೆ ಅಧೀನರಾಗಿದ್ದರು, ತಂದೆ ತಾಯಿಗಳ ಮಾತನ್ನು ಕೇಳುವಂಥವರಾಗಿದ್ದರು. ನಾವು ಈ ಮಾದರಿಯನ್ನು ಅನುಸರಿಸಬೇಕು ಪ್ರಿಯರೇ. ಕ್ರಿಸ್ತನು ಹೇಗೆ ತನ್ನ ತಂದೆ ತಾಯಿಗಳಿಗೆ ವಿಧೇಯನಾಗಿದ್ದನೋ ಅದೇ ರೀತಿಯಲ್ಲಿ ಮಕ್ಕಳಾದ ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು. ಇಲ್ಲಿ ಯೇಸು ಸ್ವಾಮಿ ತನ್ನ ತಂದೆ ತಾಯಿಯರಿಗೆ ವಿಧೇಯರಾಗಿ ನಡೆದುಕೊಂಡಿದ್ದರು. ಈಗ ಆ ಗಳಿಗೆ ಮುಗಿದು ಹೋಯಿತು. ಈಗ ಆತನು ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ. ಆಗಲೂ ಕೂಡ ಆ ತಂದೆ ತಾಯಿಗಳ ಮೇಲಿರುವ ಗೌರವವನ್ನು ಯೇಸು ಸ್ವಾಮಿ ನಿಲ್ಲಿಸುತ್ತಾ ಇಲ್ಲ. ಆ ಕೊನೆಯ ಗಳಿಗೆಯಲ್ಲಿಯೂ ಕೂಡ ತನ್ನ ತಾಯಿಯನ್ನು ಮರೆತು ಬಿಡುತ್ತಾ ಇಲ್ಲ. ತನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ಒಬ್ಬ ಶಿಷ್ಯನಿದ್ದನು. ಆ ಶಿಷ್ಯನನ್ನು ಯೇಸು ಸ್ವಾಮಿ ಬಹಳವಾಗಿ ಪ್ರೀತಿಸ್ತಿದ್ದರು. ಅಷ್ಟು ಮಾತ್ರವಲ್ಲದೆ ಆ ಶಿಷ್ಯನೂ ಕೂಡ ಯೇಸು ಸ್ವಾಮಿಯನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದನು. ಆದುದರಿಂದ ಯೇಸು ಸ್ವಾಮಿ ಈ ನನ್ನ ಶಿಷ್ಯನು ನನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬುದಾಗಿ ಗ್ರಹಿಸಿಕೊಂಡು ಆ ಶಿಷ್ಯನಿಗೆ ಯೇಸು ಸ್ವಾಮಿ ತನ್ನ ತಾಯಿಯನ್ನು ಒಪ್ಪಿಸಿಕೊಡುತ್ತಾ ಇದ್ದಾರೆ. ಇಲ್ಲಿ ತಾನು ತನ್ನ ನೋವಿನಲ್ಲಿರುವಾಗಲೂ ಕೂಡ ತನ್ನ ಕರ್ತವ್ಯವನ್ನು ಮಾಡಿರುವಂಥದ್ದನ್ನು ಇಲ್ಲಿ ನಾವು ನೋಡುತ್ತೇವೆ. ನಾವು ಕೂಡ ಎಲ್ಲ ಗಳಿಗೆಯಲ್ಲಿ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು ಮತ್ತು ತಂದೆ ತಾಯಿಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡವರಾಗಿ ಅವರನ್ನು ನೋಡಿಕೊಳ್ಳಬೇಕು ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿ ಮಾಡಿರುವುದನ್ನು ನೋಡುವಾಗ ನಮಗೆ ಹೇಗೆ ಅನ್ನಿಸ್ತಾ ಇದೆ? ನಿಜವಾಗಿ ನಾವು ನಮ್ಮ ತಂದೆ ತಾಯಿಗಳನ್ನು ಗೌರವಿಸ್ತಾ ಇದ್ದೇವಾ? ನಾವು ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಈಗ ನೀವು ಬಲಾಢ್ಯರಾಗಿರಬಹುದು, ಆದರೆ ನಿಮ್ಮ ತಂದೆ ತಾಯಿಗಳು ಬಲಹೀನರಾಗಿದ್ದಾರೆ. ಆದುದರಿಂದ ಜ್ಞಾನೋಕ್ತಿ 23:22 ಹೇಳುವ ಪ್ರಕಾರ ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ ಎಂಬುದಾಗಿ. ಈಗ ನೀನು ಐಶ್ವರ್ಯವಂತನಾಗಿರಬಹುದು, ಆದರೆ ನಿನ್ನ ತಂದೆ ತಾಯಿಗಳು ಬಡವರಾಗಿರಬಹುದು. ಹಾಗಿರುವಾಗ ನೀನು ಅವರ ಅಗತ್ಯತೆಗಳನ್ನು ಪೂರೈಸುವುದರಲ್ಲಿ ವಿಫಲನಾಗಬೇಡ. ಅವರನ್ನು ಚೆನ್ನಾಗಿ ನೋಡಿಕೋ. ಅಥವಾ ನೀನು ದೂರದ ದೇಶದಲ್ಲಿ ಎಲ್ಲೋ ಜೀವಿಸ್ತಾ ಇರಬಹುದು. ದೂರದಲ್ಲಿರುವ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಪತ್ರವನ್ನು ಬರೆ. ಆ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಫೋನ್ ಮೂಲಕ ಮಾತನಾಡು. ಆಗ ಆ ನಿಮ್ಮ ತಂದೆ ತಾಯಿಗಳ ಅಂತ್ಯ ದಿನಗಳು ಸಾರ್ಥಕವಾಗುತ್ತವೆ ಪ್ರಿಯರೇ.
ಆದುದರಿಂದ ಇಂದಿನಿಂದಲೇ ನಾವೆಲ್ಲರೂ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸುವವರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಸರ್ವಶಕ್ತನಾದ ದೇವರೇ, ಪ್ರಿಯ ಯೇಸು ಕರ್ತನೇ, ನಿಮಗೆ ಸ್ತೋತ್ರಪ್ಪ. ನೀವು ಶಿಲ್ಬೆಯ ಮೇಲೆ ನೇತಾಡುತ್ತಿರುವಾಗಲೂ, ನೋವಿನಲ್ಲಿ ಸಂಕಟದಲ್ಲಿರುವಾಗಲೂ ತಾಯಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡವರಾಗಿ ಪ್ರೀತಿಯ ಶಿಷ್ಯನಾದ ಯೋಹಾನನಿಗೆ ಆಕೆಯನ್ನು ಒಪ್ಪಿಸಿಕೊಟ್ಟಿರುವಂಥದ್ದನ್ನು ಕಲಿತುಕೊಂಡಿದ್ದೇವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವ. ನಾವೆಲ್ಲರೂ ಸ್ವಾಮಿ ನಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಲಿಕ್ಕೆ ಸಹಾಯ ಮಾಡು, ಅವರನ್ನು ಗೌರವಿಸಲಿಕ್ಕೆ ಸಹಾಯ ಮಾಡು, ಅವರ ಮಾತು ಕೇಳಲಿಕ್ಕೆ ಸಹಾಯ ಮಾಡು ಕರ್ತನೆ. ನೀನು ಮಾದರಿ ಜೀವಿತವನ್ನು ಜೀವಿಸಿದ ಹಾಗೆ ದೇವರೇ, ನಾವೆಲ್ಲರೂ ಅದನ್ನು ಅನುಸರಿಸಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸು ಕರ್ತನೆ. ನಮಗಾಗಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ವಿಜ್ಞಾಪನೆ ಮಾಡುತ್ತಾ ಇದೆಯಲ್ಲ ದೇವರೇ, ಅದಕ್ಕಾಗಿ ಸ್ತೋತ್ರ. ನಮ್ಮ ನಿರ್ಬಲಾವಸ್ಥೆಯಲ್ಲಿ ದೇವರೇ, ನೀವೇ ನಮಗಾಗಿ ಪ್ರಾರ್ಥಿಸಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.